ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಟೋಕ್ಯೋ ಗೌಲ್ ಅನಿಮೆನ. ಮತ್ತೆ ಇದು ಎಪಿಸೋಡ್ 1. ಈ ಲೊಕೇಶನ್ ಜಪಾನ್ದು. ಅಫ್ಕೋರ್ಸ್ ಇದು ಜಪಾನೀಸ್ ಅನಿಮೆ. ಮತ್ತೆ ಸ್ಟಾರ್ಟಿಂಗ್ ನಲ್ಲೇ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಜಪಾನ್ ನ 20ನೇ ವಾರ್ಡ್ ನ ಆಕ್ವಾ ಬಿಲ್ಡಿಂಗ್ ನಲ್ಲಿ ಒಂದು ಗೌಲ್ ನುಗ್ಗಿದೆ ಅಂತ. ಮತ್ತೆ ಆ ಗೌಲ್ ಅಂತೂ ಅಲ್ಲಿರೋ ಜನರನ್ನೆಲ್ಲ ತಿಂದು ರಕ್ತ ಕುಡಿತಾನೆ ಇದೆ. ಗೌಲ್ಸ್ ಅಂದ್ರೇನೆ ಹಿಂಗೆ, ಅವರು ಮನುಷ್ಯ ತರಾನೇ ಕಾಣಿಸ್ತಾರೆ ಆದ್ರೆ ಮನುಷ್ಯರನ್ನೇ ತಿನ್ನೋದು. ಈ ಬಿಲ್ಡಿಂಗ್ ನಲ್ಲಿರೋದು ಒಂದು ಫೀಮೇಲ್ ಗೌಲ್ ಆಗಿತ್ತು. ಅಂಡ್ ಅಲ್ಗೆ ಇನ್ನೊಬ್ಬ ಬಂದ್ಬಿಟ್ಟ. ಇವ್ನ್ಗೆ ಗವರ್ಮೆಂಟ್ ಇಂದ ಆರ್ಡರ್ ಬಂದಿರುತ್ತೆ ಈ ಗೌಲ್ ನ ಸಾಯಿಸದೆ ವಾಪಸ್ ಜೀವಂತ ತರೋಕೆ. ಸೊ ಇವ್ನ್ ಹೇಳ್ತಾನೆ ನಾನಿನ್ನ ಕೆಲವು ಬೆರಳುಗಳನ್ನ ಕೈ ಕಾಲನ್ನ ಮುರ್ಕೊಂಡು ತಗೊಂಡು ಹೋಗ್ತೀನಿ ಅಂತ. ಅಂಡ್ ಸೀದಾ ಅಟ್ಯಾಕ್ ಮಾಡ್ಬಿಡ್ತಾನೆ. ಬಟ್ ಅಲ್ಗೆ ಅವಳು ತನ್ನ ಪವರ್ ನ ಬಳಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ ಅವನ್ ವೆಪನ್ ನ ಕಿತ್ಕೊಂಡು. ಮತ್ತೆ ಅವನ್ ವೆಪನ್ ನೋಡಿದ್ರೆ ಇದೊಂದು ಪಿಲ್ಲರ್ ಆಗಿತ್ತು. ಅಂಡ್ ಅವಳು ಅದನ್ನ ಅಲ್ಲೇ ಎಸೆದ್ ಬಿಡ್ತಾಳೆ ಕೆಳಗಡೆ. ನಾನ್ ಹೇಳ್ದಂಗೆ ಇದು ಒಂದು ಬಿಲ್ಡಿಂಗ್. ಮತ್ತೆ ಆ ಪಿಲ್ಲರ್ ಕೆಳಗಡೆ ಹೋಗಿ ಬೀಳುತ್ತೆ. ಅಂಡ್ ಅಲ್ಲಿಗೆ ಸೀನ್ ಕಟ್ ಆಯ್ತು ಗಾಯ್ಸ್. ಅಂಡ್ ಇದು ಒಂದು ಕ್ಯಾಫೆ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ಮತ್ತೆ ಅವನ ಫ್ರೆಂಡ್ ಹಿಡೆ ಇರ್ತಾನೆ. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಹೆಸರು ಕಾನೆಕಿ ಅಂತ. ಇಲ್ಲೂ ಕೂಡ ನ್ಯೂಸಸ್ ನಲ್ಲಿ ಬಂದಿರುತ್ತೆ ನಿನ್ನೆ ಏನ್ ನಡೆದಿತ್ತು ಅಂತ ಆ ಗೌಲ್ ನ ಘಟನೆ. ಬಟ್ ಕಾನೆಕಿ ಅಂಡ್ ಹಿಡೆ ಮಾತಾಡ್ಕೊಂತ ನಗಾಡ್ಕೊಂತ ಇದ್ರು. ಹಿಡೆ ಕಾನೆಕಿ ಮೇಲೆ ನಗಾಡ್ತಾ ಇದ್ದ. ಬಿಕಾಸ್ ಕಾನೆಕಿ ಹೇಳಿದ ಏನಂದ್ರೆ ಅವನು ತನ್ನ ಕ್ರಶ್ ನ ಡೇಟ್ ಗೋಸ್ಕರ ಬುಕ್ ಸ್ಟೋರ್ ಗೆ ಕರ್ಕೊಂಡು ಹೋಗ್ತಾನಂತೆ. ಹಿಡೆ ಹೇಳ್ತಾನೆ ಡೇಟ್ ಗೆ ಯಾರ್ಗುರು ಬುಕ್ ಸ್ಟೋರ್ ಗೆ ಹೋಗ್ತಾರೆ. ಒಂದ್ ವೇಳೆ ನೀನ್ ಹುಡುಗಿ ಜೊತೆ ಡೇಟ್ ಗೆ ಹೋಗೋದೇ ಇದ್ರೆ ಅವಳಿಗೆ ಇಷ್ಟ ಆಗೋ ಜಾಗಕ್ಕೆ ಎಲ್ಲರೂ ಹೋಗ್ಬೇಕು. ಅದ್ ಬಿಟ್ಟು ಬುಕ್ ಸ್ಟೋರ್ ಗೆ ಯಾಕೆ ಹೋಗ್ತಾ ಇದೀಯ ಅಂತ. ಅಂಡ್ ಹಿಡೆ ಇಲ್ಲಿರೋ ವೇಟರ್ ಗೆ ಕಾಳ್ ಹಾಕ್ತಾ ಇರ್ತಾನೆ. ಅದೇ ಟೈಮ್ ನಲ್ಲಿ ಒಂದು ಹುಡುಗಿ ಬರ್ತಾಳೆ ಕೆಫೆಗೆ. ಇವಳೆ ಕಾನೆಕಿಯ ಕ್ರಶ್ ಆಗಿದ್ಲು. ಮತ್ತೆ ಇವಳನ್ನ ನೋಡಿ ಹಿಡೆ ಹೇಳ್ತಾನೆ ಇವಳು ನಿನ್ಗೆ ಸೂಟ್ ಆಗಲ್ಲ ಗುರು, ಇದು ಬ್ಯೂಟಿ ಅಂಡ್ ದ ಬೀಸ್ಟ್ ತರ ಆಯ್ತು ಅಂತ. ಅಂಡ್ ಹಾಗಾಯ್ಸ್ ಬ್ಯೂಟಿ ಅಂಡ್ ದ ಬೀಸ್ಟ್ ಅಂತಾನೆ ನನಗೆ ನೆನಪಾಯ್ತು. ಏನಂದ್ರೆ ನಾನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನಿಮ್ಗೆ ಅದು ಸಿಕ್ಬಿಡುತ್ತೆ. ಆ ವಿಡಿಯೋನು ಕೂಡ ನೋಡ್ಕೊಂಡ್ ಬನ್ನಿ. ಬಟ್ ಈ ವಿಡಿಯೋ ಮುಗಿದ ನಂತರ. ಅಂಡ್ ಅಲ್ಲ ಹಿಡೆ ನಾನ್ ಮತ್ತೆ ಬರ್ತೀನಿ ಅಂತ ಕ್ಯಾಫೆಗೆ ದುಡ್ಡು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಮತ್ತೆ ಕಾನೆಕಿ ಓದೋಗೋಸ್ಕರ ನೋವಲ್ ನ ಓಪನ್ ಮಾಡ್ತಾನೆ. ಅಂಡ್ ಆಚೆ ನೋಡಿದ್ರೆ ಅವನ ಕ್ರಶ್ ಕೂಡ ಅದೇ ನೋವಲ್ ನ ಓದ್ತಾ ಇದ್ಲು. ಅಂದ್ರೆ ಇದ್ರ ಅರ್ಥ ಇವರಿಬ್ಬರ ಫೇವರೇಟ್ ರೈಟರ್ ಒಬ್ರೆ. ಇಬ್ರು ಇಂಟ್ರೆಸ್ಟ್ ಮ್ಯಾಚ್ ಆಗ್ತಾ ಇದೆ ಗಾಯ್ಸ್. ಮತ್ತೆ ರಾತ್ರಿ ಟೈಮ್ ಅಲ್ಲಿ ಕಾನೆಕಿ ಹಿಡೆಗೆ ಕಾಲ್ ಮಾಡ್ತಾನೆ. ಮತ್ತೆ ಹೇಳ್ತಾನೆ ಏನಂದ್ರೆ ನೆಕ್ಸ್ಟ್ ರವಿವಾರ ಅವನು ಡೇಟ್ ಗೆ ಹೋಗ್ತಾ ಇದ್ದಾನೆ ಅಂತ. ಮತ್ತೆ ಅವನು ತನ್ನ ಕ್ರಶ್ ನ ಹೆಸರನ್ನು ಕೂಡ ಕೇಳಿದ್ದ. ಅವಳ ಹೆಸರು ಟಾಕತ್ಸುಕಿ ಸೆನ್ ಅಂತ. ಇನ್ನು ನೋಡ್ಬೇಕು ಅವರು ಡೇಟ್ ನ ಹೆಸರಲ್ಲಿ ಬುಕ್ ಸ್ಟೋರ್ ಗೆ ಹೋಗಿ ಅಂತದ್ ಏನ್ ಮಾಡ್ತಾರೆ ಅಂತ. ಅಂಡ್ ಹಿಡೆ ಸರಿ ಅಂತ ಹೇಳಿ ಬಿಡ್ತಾನೆ ಫೋನ್ ನ. ಮತ್ತೆ ಇಲ್ಲಿ ನೋಡಿದ್ರೆ ರೋಡ್ ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಲ್ಲಿ ಹೆಣಗಳು ಬಿದ್ದಿತ್ತು. ಅಂದ್ರೆ ಗೌಲ್ಸ್ ಈ ಜನರನ್ನ ತಿನ್ಬಿಟ್ಟಿದ್ವು. ಇಲ್ಲಿ ಇನ್ವೆಸ್ಟಿಗೇಟರ್ಸ್ ಮಾತಾಡ್ತಾ ಇರ್ತಾರೆ ಒಂದು ಗೋಲ್ಗೆ ಒಬ್ಬ ಮನುಷ್ಯನ ತಿಂದ್ರೆ ಮಾತ್ರ 1 ತಿಂಗಳದವರೆಗೂ ಬದುಕಿರ್ಬಹುದು ಅಂತ. ಆದ್ರೆ ಇಲ್ಲಿ ಗೋಲ್ಗಳಂತೂ ತುಂಬಾ ಮನುಷ್ಯನ ತಿನ್ಬಿಟ್ಟಿವೆ. ಈ ಗೋಲ್ಗಳು ಕಾಡು ಪ್ರಾಣಿಗಳ ರೀತಿನೇ. ಮತ್ತೆ ಅಲ್ಗೆ ಸೀನ್ ಕಟ್ ಆಗುತ್ತೆ. ಇದು ಸಂಡೇ ಬೆಳಿಗ್ಗೆ ಆಗಿರುತ್ತೆ. ಮತ್ತೆ ಕಾನೆಕಿ ಅಂಡ್ ಅವನ ಕ್ರಶ್ ಬಂದಿರ್ತಾರೆ ಡೇಟ್ ಗೆ ಬುಕ್ ಸ್ಟೋರ್ ಗೆ. ಅವರು ಹಾಗೆ ಚೆನ್ನಾಗಿ ಮಾತಾಡ್ಕೊಡ್ತಾ ಇರ್ತಾರೆ. ಮತ್ತೆ ರೀಸೆ ಅಂತ ಕರೀತಾನೆ. ಇದು ಅವಳ 2ನೇ ಹೆಸರು ರೀಸೆ ಅಂತ. ಜಪಾನ್ ಅಲ್ಲಿ ಹೆಸರಿಟ್ಟು ಕರೆಯೋದು ಪ್ರೀತಿ ಮತ್ತೆ ಸ್ನೇಹನ ಸೂಚಿಸುತ್ತೆ. ಮತ್ತೆ ಹಾಗೆ ರಾತ್ರಿ ಆಯ್ತು ಅಂಡ್ ಡೇಟ್ ಮುಗ್ದಿರುತ್ತೆ. ರೀಸೆ ಹೋಗೋ ಸಮಯ ಬಂತು ಆದ್ರೆ ಪೂರ್ತಿ ರಾತ್ರಿ ಆಗಿದೆ. ಸೊ ಅವಳು ಹೇಳ್ತಾಳೆ ಇತ್ತೀಚೆಗೆ ಗೌಲ್ಸ್ ನ ನ್ಯೂಸಸ್ ಹೆಚ್ಚಾಗಿದೆ. ನನ್ಗೆ ಇವಾಗ ಒಬ್ಳೆ ಹೋಗೋಕೆ ಭಯ ಆಗುತ್ತೆ. ನನ್ಗೆ ಭಯ ಆಗುತ್ತೆ ಯಾಕಂದ್ರೆ ಆ ಇನ್ಸಿಡೆಂಟ್ ನಡೆದಿರೋದು ನಾನಿರೋ ಏರಿಯಾದಲ್ಲೇ ಅಂತ. ಸೊ ಕಾನೆಕಿ ಹೇಳ್ತಾನೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಮನೆವರೆಗೂ ಅಂತ. ಕಾನೆಕಿ ತುಂಬಾ ಒಳ್ಳೆಯವನು ಗುರು. ಅಂಡ್ ಅವರು ಹಾಗೆ ಹೋಗ್ತಾ ಇರ್ತಾರೆ. ರೋಡ್ ನಲ್ಲೂ ಮಾತಾಡ್ಕೊಂತ ಹೋಗ್ತಾ ಇರ್ತಾರೆ. ಕಾನೆಕಿ ತನ್ನ ಅಪ್ಪನ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡಿದ್ದ. ಮತ್ತೆ ಅವರು ತುಂಬಾ ಬುಕ್ಸ್ ನ ಬರ್ದಿಟ್ಟು ಹೋಗಿದ್ರು. ಅವನು ಅದನ್ನೇ ಓದ್ತಾ ಇರ್ತಿದ್ದ ಚಿಕ್ಕ ವಯಸ್ಸಿನಲ್ಲಿ. ಅದಾದ ನಂತರ ಅವನು ತನ್ನ ಅಮ್ಮನ ಕೂಡ ಕಳ್ಕೊಂಡ್ಬಿಟ್ಟ. ಅಂಡ್ ಅವರು ರೀಸೆ ಮನೆಯ ಹತ್ರ ಬರ್ತಾರೆ. ಕಾನೆಕಿ ವಾಪಸ್ ಹೋಗೋಕು ಮುಂಚೆ ಕೇಳ್ತಾನೆ ಇನ್ನೊಂದ್ಸಲ ಯಾವಾಗಾದ್ರೂ ಡೇಟ್ ಗೆ ಹೋಗೋಣ ಅಂತ. ರೀಸೆ ಹೇಳ್ತಾಳೆ ಖಂಡಿತ ನಾನ್ ಬರೋಕೆ ತಯಾರಿದ್ದೀನಿ. ನಮ್ಮಿಬ್ಬರ ಇಂಟ್ರೆಸ್ಟ್ ಕೂಡ ಸೇಮ್ ಇದೆ. ನೀನು ತುಂಬಾ ಒಳ್ಳೆಯವನು. ಅಂಡ್ ರೀಸೆ ಹತ್ರ ಬಂದು ಹೇಳ್ತಾಳೆ ನಾನು ಕೂಡ ನಿನ್ನನ್ನ ಪ್ರೀತಿಸ್ತೀನಿ ಅಂತ. ಅಂಡ್ ಕಾನೆಕಿಗಂತೂ ತುಂಬಾನೇ ಖುಷಿ ಆಗುತ್ತೆ. ಬಟ್ ವೇಟ್, ರೀಸೆ ಅವನನ್ನ ಕಚ್ಚೆ ಬಿಡ್ತಾಳೆ. ರಕ್ತ ಸುರಿಯುತ್ತೆ. ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ರೀಸೆ ಒಂದು ಫೀಮೇಲ್ ಗೌಲ್. ನೀವು ಸ್ಟಾರ್ಟಿಂಗ್ ನಲ್ಲಿ ಒಂದು ಗೌಲ್ ನ ನೋಡಿದ್ರಲ್ಲ ಅದೇ ಇವಳು. ಅಂಡ್ ಅವಳು ಕಾನೆಕಿಗೆ ಹೇಳ್ತಾಳೆ ನನ್ಗೆ ಬುಕ್ಸ್ ಓದೋದಂದೇ ಅಲ್ಲ ಮನುಷ್ಯರ ಆರ್ಗನ್ಸ್ ನ ತಿನ್ನೋದು ಕೂಡ ಇಷ್ಟ ಅಂತ. ಅಂಡ್ ಕಾನೆಕಿಗಂತೂ ಜೀವ ಬಾಯಿಗೆ ಬಂದಿದೆ. ಮತ್ತೆ ಅವನು ಸೀದಾ ಓಡ್ತಾನೆ. ಇದು ಆಗೋಕೆ ಸಾಧ್ಯನೇ ಇಲ್ಲ. ಅವನ್ಗೆ ನಂಬೋಕೆ ಆಗ್ತಲ್ಲ ಮನ್ಸಲ್ಲಿ. ಆದ್ರೆ ಅವಳಂತೂ ಕಾನೆಕಿನ ಬಿಡ್ತಾನೆ ಇಲ್ಲ. ಮತ್ತೆ ಅವಳು ಸೀದಾ ಕಾನೆಕಿನ ಎಸಿತಾಳೆ ಕನ್ಸ್ಟ್ರಕ್ಷನ್ ನಡೀತಿರೋ ಜಾಗದಲ್ಲಿ. ಅಂಡ್ ಅವನಂತೂ ಪೂರ್ತಿ ಪ್ರಜ್ಞೆ ತಪ್ಪ ಹೋಗ್ಬಿಟ್ಟ. ಅವಳು ಕಾನೆಕಿನ ಸಾಯಿಸಿ ತಿನ್ನೋದ್ರಲ್ಲೇ ಇರ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಮೇಲಿಂದ ಸಿಮೆಂಟ್ ಕಂಬಗಳು ಅವಳ ಮೇಲೆ ಬೀಳುತ್ತೆ. ಅಂಡ್ ಅವಳು ಸಾಯ್ತಾಳೆ. ಮತ್ತೆ ಸೀನ್ ಕಟ್ ಆಗತ್ತೆ. ಈ ಜಾಗ ಅವನ ಕನಸು. ಅವನು ಪ್ರಜ್ಞೆ ತಪ್ಕೊಂಡೇ ಇದ್ದಾನೆ. ಅವನ್ಗೆ ಡಾಕ್ಟರ್ಸ್ ನ ಮಾತುಗಳು ಕೇಳಿಸ್ತಾ ಇದೆ ಹೊರಗಡೆಯಿಂದ. ಮತ್ತೆ ಅವನು ಎದ್ದೇಳ್ತಾನೆ ಹಾಸ್ಪಿಟಲ್ ನಲ್ಲಿ. ಬಟ್ ವೇಟ್, ಇವನ್ ಕಣ್ಣಿಗೆ ಏನಾಗಿದೆ ಗುರು. ಅಂಡ್ ಅವನ್ಗೆ ಊಟ ಮಾಡೋಕ್ ಹೋದ್ರು ಕೂಡ ಆಗ್ತಾನೆ ಇಲ್ಲ. ಮತ್ತೆ ಅವನು ಮಲ್ಕೊಂಡ್ಬಿಟ್ಟ. ಅಲ್ಗೆ ನರ್ಸ್ ಬಂದು ಹೇಳ್ತಾರೆ ನಿನ್ನ ಫ್ರೆಂಡ್ ಇವತ್ತು ಕೂಡ ನಿನ್ನನ್ನ ನೋಡೋಕೆ ಬಂದಿದ್ದ ಅಂತ. ಅಂಡ್ ಹಾಗೆ ಡಾಕ್ಟರ್ ಬಂದು ಅವನ್ಗೆ ಹೇಳ್ತಾರೆ
ನೀನು ಕಂಪ್ಲೀಟ್ಲಿ ರಿಕವರ್ ಆಗಿಲ್ಲ, ಸ್ವಲ್ಪ ಟೈಮ್ ಬೇಕಾಗತ್ತೆ, ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕಾನಕಿ ಹೇಳ್ತಾನೆ. ಏನಂದ್ರೆ ಅವನ ಟೇಸ್ಟ್ ಬರ್ಡ್ಸ್ ಕೂಡ ಸರಿಯಾಗಿಲ್ಲ, ಅವ್ನ್ ಏನ್ ತಿಂದ್ರು ಬೂದಿ ತಿನ್ನಂಗ್ ಆಗತ್ತೆ ಅಂತ. ಮತ್ತೆ ಡಾಕ್ಟರ್ ಹೇಳ್ತಾರೆ ಮೇ ಬಿ ಇದು ಟ್ರಾಮಾದಿಂದ ಆಗಿರ್ಬೇಕು, ಅದು ತುಂಬಾ ಸೀರಿಯಸ್ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೆ ಎಲ್ಲ ಸರಿ ಹೋಗುತ್ತೆ, ರಿಕವರ್ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ. ಮತ್ತೆ ಹಾಗೆ ಅವನನ್ನ ಡಿಸ್ಚಾರ್ಜ್ ಮಾಡ್ತಾರೆ ಅಂಡ್ ಅವನು ಮನೆಗೆ ಬಂದ್ಬಿಡ್ತಾನೆ. ಅಲ್ಲಿ ಡೋರ್ ಸ್ಟೆಪ್ ನಲ್ಲಿ ಅವನ್ಗೆ ಏನೋ ಪಾರ್ಸಲ್ ಬಂದಿರುತ್ತೆ. ಇದನ್ನ ಹೀಡೆ ಇಟ್ಟಿದ ಒಂದು ಲೆಟರ್ ನ ಜೊತೆ ಆ ಲೆಟರ್ ನಲ್ಲಿ ಬರ್ದಿತ್ತು, ಕಾನಕಿ ನಾನ್ ನಮ್ಮ ಮನೇಲಿ ಉಳಿದಿರೋ ತಿಂಡಿನ ಅಲ್ಲಿ ನಿನ್ಗೆ ಇಟ್ಟಿದ್ದೀನಿ, ಮತ್ತೆ ನಿನ್ನ ಫೇವ್ರೆಟ್ ಹ್ಯಾಂಬರ್ಗ್ ನ ಕೂಡ ಇಟ್ಟಿದ್ದೀನಿ, ಅದನ್ನ ತಿನ್ನು ಅಂಡ್ ಯಾವಾಗ ನೀನ್ ಸರಿ ಹೋಗ್ತೀಯೋ ಆಗ ಬೇಗ ಸ್ಕೂಲ್ಗೆ ಬಾ, ನನ್ಗೊಬ್ನೇ ಬೋರ್ ಬರ್ತಾ ಇದೆ ಗುರು ಅಂತ. ಅಂಡ್ ರಾತ್ರಿ ಟೈಮ್ ಅಲ್ಲಿ ಕಾನಕಿ ಕೂತ್ಕೊಂಡಿರ್ತಾನೆ. ಅಲ್ಲೇ ನ್ಯೂಸ್ ಅಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೆ ಇಬ್ರ ಮಧ್ಯ. ನಿಮ್ಗೆ ಗೊತ್ತಿರೋ ಹಾಗೆ ಗೌಲ್ಗಳು ಒಂದೇ ಬಾಡಿನ ತಿನ್ಕೊಂಡು 1 ರಿಂದ 2 ತಿಂಗಳವರೆಗೂ ಸರ್ವೈವ್ ಮಾಡಬಹುದು. ಮತ್ತೆ ಅಲ್ಲಿ ರಿಪೋರ್ಟರ್ ಕೇಳ್ತಾರೆ ಗೌಲ್ಗಳು ನಾವ್ ತಿನ್ನೋ ತಿಂಡಿನ ತಿಂದ್ರೆ ಏನಾಗುತ್ತೆ ಅಂತ. ಅಂಡ್ ಅಲ್ಲಿ ಪ್ರೊಫೆಸರ್ ಹೇಳ್ತಾನೆ ಏನಂದ್ರೆ ಗೌಲ್ಗಳು ನಾವ್ ತಿನ್ನೋ ತಿಂಡಿನ ತಿನ್ನೋಕ್ಕಾಗಲ್ಲ, ಒಂದ್ ವೇಳೆ ತಿಂದ್ರು ಕೂಡ ಅದು ತುಂಬಾನೇ ಕೆಟ್ಟದಾಗಿರುತ್ತೆ, ಅವ್ರಿಗೆ ತುಂಬಾ ಕೆಟ್ಟ ರುಚಿ ಸಿಗುತ್ತೆ, ಒಟ್ನಲ್ಲಿ ಅವರು ಬರೀ ಮನುಷ್ಯನ ತಿನ್ನೋಕಷ್ಟೇ ಇರೋದು. ಇದನ್ನ ಕೇಳಂತೂ ಕಾನಕಿ ಪೂರ್ತಿ ಹೆದ್ರೋಗ್ಬಿಟ್ಟ. ಮತ್ತೆ ಅವನು ಸೀದಾ ಬಂದು ಹಿಡೆ ಕೊಟ್ಟಿರೋ ತಿಂಡಿಗಳನ್ನ ತಿನ್ನೋಕೆ ಟ್ರೈ ಮಾಡ್ತಾನೆ. ಆದ್ರೆ ಏನ್ ಬಾಯ್ಗೆ ಹಾಕಿದ್ರು ಕೂಡ ಒಂದೇ ರೀತಿ ಟೇಸ್ಟ್ ಬರುತ್ತೆ, ಅದನ್ನ ನುಂಗೋಕೆ ಆಗ್ತಾ ಇಲ್ಲ. ಅವನು ವಾಂತಿ ಕೂಡ ಮಾಡ್ಕೊಂಡ. ಮತ್ತೆ ಅವನು ಕೊನೆದಾಗಿ ಹಿಡೆ ಕೊಟ್ಟಿರೋ ಹ್ಯಾಂಬರ್ಗರ್ ಕೂಡ ತಿನ್ನೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಕೂಡ ಅವನ್ಗೆ ಅರ್ಗಲ್ಲ, ಅವನ್ಗೆ ಅದನ್ನು ಕೂಡ ನುಂಗೋಕೆ ಆಗಲ್ಲ. ಅಂಡ್ ಅವನು ಹೊರಗಡೆ ಬರ್ತಾನೆ. ಹೊರಗಡೆ ಜನರು ತುಂಬಿದ್ದಾರೆ ಅಂಡ್ ಅವನ್ಗೆ ಅಲ್ಲೇ ಹೊಸವಾಗೋಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಅರ್ಥ ಅಲ್ಲಿ ಜನರನ್ನ ನೋಡಿ ಅವನ್ಗೆ ಹೊಸವಾಗ್ತಾ ಇದೆ. ಅವನು ಕೂಡ ಒಂದು ಗೌಲ್ ಆಗಿದ್ದಾನೆ ಅನ್ಸುತ್ತೆ, ಅವನ್ಗೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಅವನು ಸೀದಾ ಮನೆಗೆ ಓಡಿ ಬರ್ತಾನೆ. ಬಿಕಾಸ್ ಯಾರು ಗೊತ್ತು ಔಟ್ ಆಫ್ ಕಂಟ್ರೋಲ್ ಆಗಿ ಯಾರನ್ನಾರು ತಿನ್ಬಿಟ್ರೆ ಕಷ್ಟ. ಅಂಡ್ ಅವನ್ಗೆ ಕನ್ನಡಿಯಲ್ಲಿ ರೀಸೆ ಕಾಣಿಸ್ತಾಳೆ, ಬಟ್ ಸೀದಾ ಅವನು ಕನ್ನಡಿನ ಒಡೆದು ಬಿಡ್ತಾನೆ. ಮತ್ತೆ ಅವನು ಒಂದು ದೊಡ್ಡ ಕಿಚನ್ ನೈಫ್ ನ ತಗೊಳ್ತಾನೆ, ತನ್ನನ್ನೇ ಕೊಂದ್ಕೊಳ್ಳೋಣ ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ಆ ಕಿಚನ್ ನೈಫ್ ಕೂಡ ಮುರಿದು ಹೋಗುತ್ತೆ, ಯಾಕಂದ್ರೆ ಗೌಲ್ಗಳ ಆರ್ಗನ್ಸ್ ಅಷ್ಟು ಈಸಿಯಾಗಿ ಕಟ್ ಆಗಲ್ಲ ಕಿಚನ್ ನ ನೈಫ್ ಇಂದ. ಮತ್ತೆ ಅವನು ಹೊರಗಡೆ ಬರ್ತಾನೆ, ದೂರ ಎಲ್ಲೋ ಬರ್ತಾನೆ ಅಂಡ್ ಅವನ್ಗೆ ತುಂಬಾ ದೂರದಿಂದ ಸ್ಮೆಲ್ ಬರ್ತಾ ಇದೆ. ಅವನ್ಗೆ ತನ್ನ ಅಮ್ಮ ಮಾಡಿರೋ ಅಡ್ಗೆ ನೆನಪಾಗುತ್ತೆ ಅಂಡ್ ಸೀದಾ ಅವನು ಓಡ್ತಾನೆ ಅದೇ ಸ್ಮೆಲ್ ನ ಕಡೆಗೆ. ಆದ್ರೆ ಅವನು ಬಂದು ನೋಡಿದ್ರೆ ಇದಂತೂ ಒಂದು ಗೌಲ್ ಒಂದು ಮನುಷ್ಯನ ತಿಂತಾ ಇದೆ. ಈ ಡೆಡ್ ಬಾಡಿಯ ಸ್ಮೆಲ್ ಕೇಳಿ ಅವನು ಅಟ್ರಾಕ್ಟ್ ಆಗಿ ಇಲ್ಲಿ ಬಂದಿದ್ದು. ಕಾನಕಿ ಮನ್ಸಲ್ಲಿ ಅನ್ಕೊಳ್ತಾನೆ ನಾನು ಇಂಥ ಡೆಡ್ ಬಾಡಿ ಸತ್ತೋಗಿರೋ ದೇಹದ ಸ್ಮೆಲ್ ಕೇಳಿ ಇಲ್ಲಿವರೆಗೂ ಬಂದ ಅಂತ. ಅವನ್ಗೆ ಅವನ್ ಮೇಲೆ ಗಿಲ್ಟ್ ಫೀಲ್ ಆಗುತ್ತೆ. ಕಾನಕಿ ಕೆಳಗಡೆ ಕೂತ್ಕೊಂಡ್ ಬಿಡ್ತಾನೆ ಅಂಡ್ ಅದೇ ಟೈಮ್ ನಲ್ಲಿ ಇನ್ನೊಬ್ಬ ಘೋಲ್ ಬಂದು ಮತ್ತೊಬ್ಬ ಘೋಲ್ನ ಕೊಂದ್ ಬಿಡ್ತಾನೆ. ವಾಟ್ ಏನ್ ನಡೀತಾ ಇದೆ ಗುರು ಇಲ್ಲಿ? ಈ ಘೌಲ್ ಚಶ್ಮಾ ಹಾಕೊಂಡು ಪೂರ್ತಿ ಮನುಷ್ಯನ್ ತರಾನೇ ಇದ್ದಾನೆ ಅಂಡ್ ಅವನು ಸೀದಾ ಬಂದು ಕಾನಕಿನ ಕುತ್ತಿಗೆ ಹಿಡ್ಕೊಳ್ತಾನೆ. ಮತ್ತೆ ಹೇಳ್ತಾನೆ ನೀನು ನನ್ನ ಟೆರಿಟರಿಯಲ್ಲಿ ಇದ್ಯಾ, ನಿನ್ನ ನಾನು ಇಲ್ಲಿವರೆಗೂ ಎಲ್ಲೂ ಕಾಣ್ಲೇ ಇಲ್ಲ, ಮತ್ತೆ ಬರೀ ನಿನ್ನ ಹತ್ರ ಒಂದೇ ಕಣ್ಣು ಯಾಕಿದೆ. ಆದ್ರೆ ಕಾನಕಿ ಕ್ಷಮೆ ಕೇಳ್ತಾನೆ. ಮತ್ತೆ ಹೇಳ್ತಾನೆ ನಾನು ಜಸ್ಟ್ ಪಾಸ್ ಆಗ್ತಾ ಇದ್ದೆ, ನನ್ಗೆ ಗೊತ್ತಿಲ್ಲದೆ ನಾನು ಇಲ್ಲೇ ಬಂದೆ ಅಂತ. ಬಟ್ ಈ ಘೌಲ್ ಹೇಳ್ತಾನೆ ಇಮ್ಯಾಜಿನ್ ಮಾಡ್ಕೋ ನಿನ್ನ ಗರ್ಲ್ ಫ್ರೆಂಡ್ ಬಟ್ಟೆ ಇಲ್ಲದೆ ನೆಲದಲ್ಲಿ ಬಿದ್ದಿದ್ದಾಳೆ, ಮತ್ತೆ ಅವಳ ಮುಂದೆ ಒಂದು ಹುಡುಗ ನಿಂತ್ಕೊಂಡಿದ್ದಾನೆ ಅಂಡ್ ಅವನ ಪ್ಯಾಂಟ್ ಕೂಡ ಕೆಳಗೆ ಇದೆ ಅಂಡ್ ಅವನು ಹಿಂದೆ ತಿರ್ಗಿ ನಿನ್ಗೆ ಹೇಳ್ತಾನೆ ಕ್ಷಮಿಸು ನಾನು ಇಲ್ಲಿ ತಪ್ಪಾಗಿ ಬಂದ್ಬಿಟ್ಟೆ ಅಂತ ಹೇಳು, ನೀನ್ ನಂಬ್ತೀಯ ಅಂತ. ಇದ್ಯಾವ ರೀತಿ ಅನಾಲಜಿ ಗುರು? ಮತ್ತೆ ಹೇಳ್ತಾನೆ ನಾನು ಇವಾಗ ಹಾಗೆ ನಿನ್ನ ಕೊಲ್ತೀನಿ. ಹ್ಯಾಂಡಲ್ಗೆ ತೋಕ ಬರ್ತಾಳೆ. ವೈಟ್ ಇವಳದ್ದು ಕ್ಯಾಫೆಲ್ ಇರೋ ಹುಡುಗಿ ಹಿಡೆ ಕಾಳಾಗ್ತಾ ಇದ್ನಲ್ಲ ಅವಳೆ. ಅಂದ ಹಾಗೆ ಈ ಘೌಲ್ನ ಹೆಸರು ನಿಶಿಕಿ ಅಂತ. ತೋಕ ಹೇಳ್ತಾಳೆ ಇದು ನಿನ್ ಟೆರಿಟರಿ ಅಲ್ಲ, ಮತ್ತೆ ಅವನನ್ನ ಬಿಟ್ಬಿಡು ಅಂತ. ನಿಶಿಕಿ ಹೇಳ್ತಾನೆ ಹೇಗಿದ್ರು ಆ ರೀಸೆ ಸತ್ತೋಗಿದ್ದಾಳೆ, ಇನ್ ಮುಂದೆ ಈ ಜಾಗ ನಂದೆ ಅಂತ. ಅಂಡ್ ಇವರಿಬ್ರ ಮಧ್ಯ ಫೈಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ತೋಕ ವಿನ್ ಆಗ್ತಾಳೆ. ತೋಕ ಅಂತೂ ನಿಶಿಕಿನ ಕಟ್ ಮಾಡ್ಬಿಡ್ತಾಳೆ. ಅಂದ್ರೆ ತೋಕ ಕೂಡ ಒಂದು ಘೌಲ್. ಇಲ್ಲಿವರೆಗೂ ಅವಳು ಇದನ್ನ ರಿವೀಲ್ ಮಾಡ್ಲಿಲ್ಲ. ಮತ್ತೆ ನಿಶಿಕಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಮತ್ತೆ ಅವಳು ಕಾನಕಿ ಹತ್ರ ಬರ್ತಾಳೆ ಅಂಡ್ ಅಲ್ಲಿರೋ ಡೆಡ್ ಬಾಡಿಯ ಕೈನ ಅವನ್ಗೆ ಕೊಡ್ತಾಳೆ ತಿನ್ನು ಅಂತ. ಬಟ್ ವೇಟ್ ಅವಳು ನೋಟಿಸ್ ಮಾಡ್ತಾಳೆ ಅವನು ಬರೀ ಒಂದೇ ಕಣ್ಣು ಗೌಲ್ ರೀತಿ ಇದೆ, ಇನ್ನೊಂದ್ ಕಣ್ಣು ಹಾಗೆ ಇಲ್ವೇ ಇಲ್ಲ. ಇಲ್ಲಿ ಕಾನಕಿ ಅಂತೂ ಕೆಳಗ್ ಬಿದ್ದು ಅಳ್ತಾ ಇದ್ದಾನೆ, ನನ್ಗೆ ಸಹಾಯ ಮಾಡು, ನಾನು ಮನುಷ್ಯನೇ, ಮತ್ತೆ ನನ್ಗೆ ಅದನ್ನ ತಿನ್ಬೇಕು ಅನ್ಸ್ತಾ ಇದೆ, ಆದ್ರೆ ನಾನು ಅದನ್ನ ತಿನ್ಬಿಟ್ರೆ ನಾನು ಮನುಷ್ಯನಾಗಿ ಉಳಿಯಲ್ಲ. ತೋಕ ಹೇಳ್ತಾಳೆ ನಿನ್ಗೆ ಒಂದ್ ವೇಳೆ ಅಷ್ಟೇ ಕಷ್ಟ ಆಗ್ತಾ ಇದ್ರೆ ಸುಮ್ನೆ ತಿನ್ಬಿಡು ಅಂತ. ಬಟ್ ಅವನು ಅದನ್ನ ಒಪ್ತಾನೆ ಇಲ್ಲ. ಅವನ್ ಹೊಟ್ಟೆ ತಿನ್ನು ಅಂತ ಹೇಳ್ತಾ ಇದೆ, ಮತ್ತೆ ಮನ್ಸು ತಿನ್ಬೇಡ ಅಂತ ಹೇಳ್ತಾ ಇದೆ. ಮತ್ತೆ ಅವನು ಕೂಗ್ತಾನೆ ನೀವು ಘೌಲ್ಗಳು ಒಬ್ರನ್ನೊಬ್ರು ಕೊಲ್ತೀರಾ, ಬೇರೆಯವ್ರನ್ನು ಕೊಲ್ತೀರಾ, ನಾನು ಒಬ್ಬ ಮನುಷ್ಯ, ಮತ್ತೆ ನಾನು ಹಾಗೆ ಮಾಡಕ್ ಆಗಲ್ಲ ಅಂತ. ಬಟ್ ತೋಕ ಬಂದು ಹೇಳ್ತಾಳೆ ನಿನ್ಗೆ ಅದನ್ನ ತಿನ್ನೋಕಾಗದೆ ಇದ್ರೆ ನಾನು ನಿನ್ ಬಾಯಿಗೆ ಇದನ್ನ ತುರುಕ್ತೀನಿ ಅಂತ. ಅಂಡ್ ಅವಳು ತಿನ್ಸೆ ಬಿಟ್ಲು ಕಾನಕಿಗೆ. ಮತ್ತೆ ಗಾಯ್ಸ್ ಇದಾಗಿತ್ತು ಟೋಕಿಯೋ ಘೌಲ್ನ ಎಪಿಸೋಡ್ 1 ಅಂಡ್ ನೆಕ್ಸ್ಟ್ ಎಪಿಸೋಡ್ಸ್ ನ ನೋಡ್ಬೇಕಾ? ಒಂದ್ ವೇಳೆ ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ಸ್ ನ ನೋಡ್ಬೇಕಂತ ಇದ್ರೆ ನಮ್ಮ ಚಾನೆಲ್ ನ